ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GST ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಬೆಂಗಳೂರಲ್ಲಿ ಟರ್ಮಿನಲ್ 2A ಅಲ್ಲಿ. ಇಲ್ಲಿಂದ ನಾನು ಶಿವಮೊಗ್ಗಕ್ಕೆ ಹೊರಟಿದ್ದೀನಿ. ಇದೇ ನೋಡಿ ಬಸ್ಸು, ನಾನು ಹೋಗ್ತಿರೋ ಬಸ್ಸು KA17F1684 ನಾನ್ AC ಸ್ಲೀಪರು, ದಾವಣಗೆರೆ ಪಾಸಿಂಗು. ಇದು ಡ್ರೈವರ್ ಕ್ಯಾಬಿನ್ ನೋಡಿ. ನಾನು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರಿಂದ ಸೀಟ್ ಲಾಸ್ಟಲ್ಲಿದೆ. ಬನ್ನಿ ಹೋಗೋಣ. ಈಗ ತಾನೇ ನಮ್ಮ ರಂಜಿತ್ ಆನ್ ಟ್ರೈನ್ಸ್ ಸಿಕ್ಕಿದ್ರು. ಬೆಂಗಳೂರು ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ಮೀಟ್ ಆಗಿದ್ದು ತುಂಬ ಖುಷಿಯಾಯಿತು. ನನ್ನ ಸೀಟ್ ನಂಬರ್ ಬಂದುಬಿಟ್ಟು 15 ಲೋಯರ್ ಬರ್ತು. ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರಿಂದ ಇದೇ ಒಂದೇ ಸಿಕ್ಕಿದ್ದು ಕೆಳಗಡೆಗೆ ಲೋಯರ್ ಬರ್ತಿಗೆ. ಸೊ ಎಲ್ಲ ಹಳೆ ಬಸ್ ಆದ್ದರಿಂದ ಎಲ್ಲ ಈಗ ಬರ್ತಿರೋ ನ್ಯೂ ಬಸ್ ಥರ ಇಲ್ಲ ನೋಡಿ. ಒಳಗಡೆಯಿಂದ ಈ ಥರ ಕಾಣಿಸುತ್ತೆ. ಅಪ್ಪರಲ್ಲಿ ರೈಟ್ ಸೈಡಲ್ಲಿ ಮೇಲೆ 2, ಕೆಳಗಡೆ 2, ಲೆಫ್ಟಲ್ಲಿ ಮೇಲೊಂದು ಕೆಳಗಡೆ ಒಂದು. ಲೆಫ್ಟಲ್ಲಿ ನೋಡಿ ಪಲ್ಲಕ್ಕಿ ನಾನ್ AC ಸ್ಲೀಪರ್ ಇದೆ. ಇದು ಶಿವಮೊಗ್ಗಕ್ಕೆ ಹೋಗ್ತಿದೆ. ನಮ್ಮ ಟ್ರೈನ್ ಸರಿ ನಮ್ಮ ಬಸ್ ಹೊರಡ ಟೈಮ್ ಬಂದುಬಿಟ್ಟು 11 ಗಂಟೆ 5 ನಿಮಿಷಕ್ಕೆ. ಟ್ರೈನ್ ಅಂತ ಹೇಳ್ಬಿಟ್ಟು ಅಭ್ಯಾಸ ಆಗಿರೋದ್ರಿಂದ ಟ್ರೈನ್ ಅಂತ ಬಂದುಬಿಡ್ತು. ಪಲ್ಲಕ್ಕಿ ಹೋಗ್ತಿದೆ ನೋಡಿ. ನಮ್ಮದು ಟೈಮ್ ಆಯಿತು. ಎಷ್ಟೊತ್ತಿಗೆ ಬಿಡ್ತಾರೋ ನೋಡಬೇಕು ನಮ್ಮ ಬಸ್ನ. ಅದು ಟ್ರೈನ್ ಅನ್ನೋದು ಸಡನ್ನಾಗಿ ಬಾಯಿಗೆ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಫೈನಲಿ 11 ಗಂಟೆ 15 ನಿಮಿಷಕ್ಕೆ, ಅಂದರೆ 10 ನಿಮಿಷ ತಡವಾಗಿ ಮೆಜೆಸ್ಟಿಕ್ಕಿಂದ ನಮ್ಮ ಬಸ್ ಹೊರಟಿದೆ. KSRTC ನಾನ್ AC ಸ್ಲೀಪರ್ KA17 ದಾವಣಗೆರೆ ಪಾಸಿಂಗು, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ ಘಟಕ, ಶಿವಮೊಗ್ಗ ಡಿಪೋ ಗಾಡಿ. ಸೊ 11:05 ಬೆಳಿಗ್ಗೆ 5:40 ಅಲ್ಲಿ ಶಿವಮೊಗ್ಗ ಹೋಗ್ತಾರೆ. ನೋಡೋಣ ಎಷ್ಟೊತ್ತಿಗೆ ಹೋಗುತ್ತಾರೋ. ಆನ್ ಟೈಮ್ ಹೋಗ್ತಾರಾ ಇಲ್ಲ ಲೇಟಾಗಿ ಹೋಗ್ತಾರ ಗೊತ್ತಾಗುತ್ತೆ, ಇಲ್ಲ ಬಿಫೋರ್ ಹೋಗ್ತಾರೆ ಅಂತಲೂ ಗೊತ್ತಾಗುತ್ತೆ. ಮೆಜೆಸ್ಟಿಕ್ಕಿಂದ ನಮ್ಮ ಬಸ್ಸು ಹೊರಟಿದೆ. ಸಾರಿ ಫ್ರೆಂಡ್ಸ್, ಅದು ಟ್ರೈನ್ ಅನ್ನೋದೇ ಬರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಬಸ್ ಹೊರಟಿದೆ. ಇವಾಗ ನೈಟ್ ಆದ್ದರಿಂದ ನೆಲಮಂಗಲದವರೆಗೂ ಕವರ್ ಮಾಡೋಣ ಅಂತಿದ್ದೀನಿ. ಗೊತ್ತಿಲ್ಲ, ನಿದ್ದೆ ಎಲ್ಲರಿಗೂ ಬರುತ್ತೋ ಅಲ್ಲರಿಗೂ ಕವರ್ ಮಾಡ್ತೀನಿ. ನೆಲಮಂಗಲ ಅಂತ ಅಂದ್ಕೊಂಡಿದ್ದೀನಿ. ನೆಲಮಂಗಲ ಹೋಗೋಷ್ಟೊತ್ತಿಗೆ 12 ಆಗುತ್ತೆ, 12:30 ಆಗುತ್ತೆ. ಯಾಕಂದರೆ ಈಗ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇರುತ್ತೆ. ಗೋರ್ಗುಂಟೆಪಾಳ್ಯ, ಜಾಲಹಳ್ಳಿ ಕ್ರಾಸು, 8ನೇ ಮೈಲಿ ತುಂಬ ಟ್ರಾಫಿಕ್ ಇರುತ್ತೆ. ಅಲ್ಲಿ ಆಪೋಸಿಟ್ ಕಾಣಿಸ್ತಿರೋದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, SBC, ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಸಿಟಿ ರೈಲ್ವೆ ಸ್ಟೇಷನ್, ಏನು ಬೇಕಾದ್ರೂ ಕರಿಬೋದು. ನಮ್ಮ ಬಸ್ಸು ಈಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಹೋಗಿ ಅಲ್ಲಿಂದ ಓಕ್ಲಿಪುರ, ರಾಜಾಜಿನಗರ ಎಂಟ್ರಿ ಆಗಿ ಯಶವಂತಪುರ, ಗೋರ್ಗುಂಟೆಪಾಳ್ಯ, ಪೀಣ್ಯ, ಜಾಲಹಳ್ಳಿ ಕ್ರಾಸು, ದಾಸಹಳ್ಳಿ, 8ನೇ ಮೈಲಿ, ನೆಲಮಂಗಲ, ತುಮಕೂರು, ಈ ರೂಟಲ್ಲಿ ಶಿವಮೊಗ್ಗ ಹೋಗುತ್ತೆ. ನೈಟ್ ಟೈಮು ಟ್ರಾಫಿಕ್ ಹೆಂಗಿರುತ್ತೆ ಅಂತ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮು ನಾನು ಫ್ರಂಟಲ್ಲಿ ಸೀಟ್ ಬುಕ್ ಮಾಡ್ಕೊಂಡು ಕ್ಯಾಬಿನ್ ರೈಡ್ ಮಾಡ್ತೀನಿ. ಅದು ಎಲ್ಲಿಂದ ಎಲ್ಲಿಗಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಯಾವ ರೂಟಲ್ಲಿ ಬಸ್ ಕ್ಯಾಬಿನ್ ರೈಡ್ ಮಾಡ್ಬೇಕಂತ ಕಾಮೆಂಟ್ ಮಾಡ್ತಿರೋ, ಅದರಲ್ಲಿ ಹೆಚ್ಚಾಗಿ ಯಾವ ರೂಟಿಗೆ ಕಾಮೆಂಟ್ ಬರುತ್ತೋ ಆ ರೂಟ್ ಕನ್ಫರ್ಮ್ ಆಗಿ ಮಾಡ್ತೀವಿ. ಸೊ ನಾನು ಈ ವಿಡಿಯೋ ಮಾಡ್ತಿರೋದು ಯಾವತ್ತಂದರೆ ಹುಬ್ಬಳ್ಳಿಯಿಂದ ಯಶವಂತಪುರಕ್ಕೆ ಬರೋ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೀವು ಆಲ್ರೆಡಿ 2 ವಿಡಿಯೋ ಹಿಂದ್ಗಡೆ ನೋಡಿದ್ದೀರ ಆ ವಿಡಿಯೋನ. ಸೊ ಆವತ್ತು ನಾನು ಬೆಂಗಳೂರಿಗೆ ಬಂದು ಈಗ ಇಲ್ಲಿಂದ ಶಿವಮೊಗ್ಗ ಹೋಗ್ತಿದ್ದೀನಿ. ಶಿವಮೊಗ್ಗದಿಂದ ಕುವೆಂಪು ಎಕ್ಸ್ಪ್ರೆಸ್ ಮಾಡಿತ್ತು. ಸೊ ಸ್ವಲ್ಪ ಟೈಮು ಇದರಿಂದ ಆ ವೀಡಿಯೋಸು ಮುಂಚೆ ಬಂತು. ಈಗ ನಮಗೆ SBC ರೈಲ್ವೆ ಸ್ಟೇಷನ್ಗೆ ರಂಜಿತ್ ಆನ್ ಟ್ರೈನ್ಸು ಸಿಕ್ಕಿದ್ರು. ತುಂಬ ಒಳ್ಳೆ ಹುಡುಗ, ವೀಡಿಯೋಸ್ ಚೆನ್ನಾಗಿ ಮಾಡ್ತಿದ್ದಾನೆ. ಟ್ರೈನ್ ವೀಡಿಯೋಸು ಪ್ರತಿ ಸೋಮವಾರ ಒಳ್ಳೊಳ್ಳೆ ಕಂಟೆಂಟ್ ಇರೋ ಟ್ರೈನ್ ವೀಡಿಯೋಸ್ ಹಾಕ್ತಾನೆ. ಒಮ್ಮೆ ಹೋಗಿ ಚಾನಲ್ನ ಚೆಕ್ ಮಾಡಿ, ವೀಡಿಯೋಸ್ ಇಷ್ಟ ಆದರೆ ರಂಜಿತ್ ಆನ್ ಟ್ರೈನ್ಸ್ನ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಬಸ್ಸು ನವರಂಗ್ ಜಂಕ್ಷನ್ ನವರಂಗ್ ಥಿಯೇಟ್ರ್ ಹತ್ರ ಸ್ಟಾಪ್ ಆಗಿದೆ. ನವರಂಗ್ ಥಿಯೇಟ್ರಿಗೆ ಒಂದು ಸ್ವಲ್ಪ ಹಿಂದ್ಗಡೆನೆ ಮುಂದೆ ಸಿಗ್ನಲ್ ಬಿದ್ದಿದೆ ಅನಿಸುತ್ತೆ. ಯಾರೋ ಪ್ಯಾಸೆಂಜರ್ಸ್ ಹತ್ತಿದ್ದಾರೆ. ನವರಂಗ್ ಥಿಯೇಟ್ರನ್ನ ಕ್ರಾಸ್ ಮಾಡ್ತಿದೆ ನಮ್ಮ ಬಸ್ಸು. ನೋಡಿ ಟ್ರಾಫಿಕ್ ಯಾವ ಥರ ಇದೆ. ನೈಟ್ ಈಗ 11:15 ಆಗಿದೆ, ಆದ್ರೂ ಟ್ರಾಫಿಕ್ ನೋಡಿ ಯಾವ ಥರ ಇದೆ ನವರಂಗ್ ಸರ್ಕಲಲ್ಲಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರಮ್ 6 ಕಡೆಯಿಂದ ಬಂದರೆ ಈ ರೋಡ್ ಸಿಗುತ್ತೆ ನಿಮಗೆ. ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಇದು ಗೋವರ್ಧನ್ ಟ್ಯಾಕೀಸ್ ಇದೆಯಲ್ಲ, ಗೋವರ್ಧನ್ ಥಿಯೇಟ್ರು. ಸೊ ಇಲ್ಲೆಲ್ಲ ಪ್ರೈವೇಟ್ ಬಸ್ಸಸ್ದು SRS, VRL, KSRTC ಪ್ರತಿಯೊಂದ್ರದ್ದು ಇಲ್ಲಿ ಬುಕ್ಕಿಂಗ್ ಸೆಂಟರ್ಸ್ ಇದ್ದಾವೆ. ಸೊ ಇಲ್ಲಿಂದ ಬೋರ್ಡಿಂಗ್ ಇರುತ್ತೆ. ತುಂಬ ಜನ ಇಲ್ಲಿಂದನೇ ಹತ್ತಾರೆ. ನೋಡಿ ಮುಂದೆ ಯಾವ ಥರ ಇದೆ ಬಸ್ಸಸ್ ಅಂತ ಹೇಳ್ಬಿಟ್ಟು. ಗೋರ್ಗುಂಟೆಪಾಳ್ಯ ಫುಲ್ ಸಿಗ್ನಲ್ ಬಿದ್ದುಬಿಟ್ಟೈತೆ ಗೋರ್ಗುಂಟೆಪಾಳ್ಯದಲ್ಲಿ. ಮುಂದೆ ಹೋಗ್ತಿರೋ KSRTC ಬಸ್ ನೋಡಿ, ಅದು ಶಿವಮೊಗ್ಗಕ್ಕೆ ಹೋಗ್ತಿದೆ. ಅದು ಫಸ್ಟ್ ಹೋಗುತ್ತೆ, ಇದು ಫಸ್ಟ್ ಹೋಗುತ್ತೆ, ನೋಡೋಣ.
ಈಗ ಜಾಲಹಳ್ಳಿ ಕ್ರಾಸು. ಇಲ್ಲಿ ಬುಕ್ಕಿಂಗ್ ಇದ್ದರೆ ಇಲ್ಲಿ ಪ್ಯಾಸೆಂಜರ್ಸ್ನ ಬೋರ್ಡ್ ಮಾಡ್ತಾರೆ, ಇಲ್ಲ ಸೀಟ್ ಖಾಲಿ ಇದ್ರೂ ಬೋರ್ಡ್ ಮಾಡ್ತಾರೆ. ನೋಡೋಣ. ಎಂಟನೇ ಮೈಲಿ ಸಿಗ್ನಲ್ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಸ್ಲೋ ಮೂಮೆಂಟು. ತುಂಬ ಬಸ್ಸಸ್, ನೈಟ್ ಟೈಮ್ ಅಲ್ವಾ, ತುಂಬ ಬಸ್ಸಸ್. ಅದು ಬೇರೆ ಸಂಡೇ ಇವತ್ತು. ನೋಡಿ ಮುಂದ್ಗಡೆ ಎಲೆಕ್ಟ್ರಿಕ್ ಬಸ್ ಹೋಗ್ತಿದೆ ಶಿವಮೊಗ್ಗಕ್ಕೆ. ಅದೂ
ಓಕೆ ಫ್ರೆಂಡ್ಸ್, ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗ್ತಾ ಬಂದಿದೆ. ನಿದ್ದೆ ಬೇರೆ ಎಳೀತಿದೆ. ಸೊ ನಾನು ದಾವಣಗೆರೆಯಿಂದ ಟ್ರೈನಲ್ಲಿ ಬಂದಿದ್ದು. ಸೊ ಇಲ್ಲಿಂದ ಬಸ್ಸಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಿದ್ದೀನಿ. ಟೋಲು ಆದಮೇಲೆ ನೋಡಿ ಈ ಥರ ಇದೆ. ನೋಡೋಣ ಬೆಳಿಗ್ಗೆ ಎಲ್ಲೆದ್ದೇಳ್ತೀನೋ ಗೊತ್ತಿಲ್ಲ. ಎದ್ದಿದ್ದಾಗ ತಕ್ಷಣದಿಂದ ಅಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಟೈಮ್ ಬಂದುಬಿಟ್ಟು 4:15 ಆಗಿದೆ. ಭದ್ರಾವತಿಗೆ ಎಂಟ್ರಿ ಆಗಿದ್ದೀವಿ. ಭದ್ರಾ ನದಿನ ದಾಟ್ತಿದ್ದೀವಿ. ಭದ್ರಾ ನದಿ ಬ್ರಿಡ್ಜು. 5:40ಕ್ಕೆ ಶಿವಮೊಗ್ಗ ಟೈಮಿಂಗ್ ಇರೋದು. ನೋಡೋಣ ಬಿಫೋರ್ ಹೋಗ್ತಾನೆ ಇಲ್ಲ ಲೇಟಾಗಿ ಹೋಗ್ತಾನೆ ಇಲ್ಲ ಆನ್ ಟೈಮ್ ಹೋಗ್ತಾನೆ ಅಂತ. ನನಗನ್ಸಿರೋ ಪ್ರಕಾರ ಬಿಫೋರೇ ಹೋಗ್ತಾನೆ, ಯಾಕಂದರೆ ಇಲ್ಲಿಂದ ತುಂಬ ಹತ್ರ ಶಿವಮೊಗ್ಗ. ಭದ್ರಾವತಿ KSRTC ಬಸ್ ಸ್ಟ್ಯಾಂಡ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ಸ್ಟ್ಯಾಂಡು. ತುಂಬ ಅಂದರೆ ತುಂಬ ಚಳಿ. ಸೊ ವಿಂಡೋ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಆಗ್ತಿದೆ. ಭದ್ರಾವತಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶಿವಮೊಗ್ಗ ಸಿಟಿ ಎಂಟ್ರಿ ಆಗ್ತಿದೆ ನಮ್ಮ ಬಸ್ಸು. ಇನ್ನೇನು ತುಂಗಾ ನದಿ ಬರುತ್ತೆ. ನೋಡೋಣ ನದಿಯಲ್ಲಿರೋ ನೀರು ಕಾಣಿಸುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ ತುಂಗಾ ನದಿ ನೀರಿದ್ದಂಗಿದ್ದಾವೆ, ನೀರು ಕಾಣಿಸ್ತಿದ್ದಾವೆ. ಫ್ರೆಂಡ್ಸ್, ಫೈನಲಿ ನಮ್ಮ ಬಸ್ ಈಗ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದೆ. ಸ್ವಲ್ಪ ಮುಂದಕ್ಕೆ ಹೋಗಿ ಲೆಫ್ಟಿಗೆ ತಗೊಂಡ್ರೆ ಶಿವಮೊಗ್ಗ ಬಸ್ ಸ್ಟ್ಯಾಂಡು. ಆನ್ ಟೈಮ್ ಅಂದರೆ 5 ಮಿನಿಟ್ಸ್ ಬಿಫೋರೇ ಬಂದಿದೆ ನಮ್ಮ ಬಸ್ಸು. ಇದೇ ಬಸ್ ನಾನು ಬಂದಿದ್ದ ಬಸ್ಸು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಶಿವಮೊಗ್ಗದಿಂದ ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಆಗ್ಲೇ, ಯಾವ ರೂಟಲ್ಲಿ ವೀಡಿಯೋ ಬೇಕಂತ ಕಾಮೆಂಟ್ ಮಾಡಿ, ಆ ವಿಡಿಯೋ ಮಾಡ್ತೀನಿ.